ನಮೋ ಭಗವತೆ ವ್ಯಾಸಾಯ. ನಮೋ ಜ್ಞಾನಾಭಿಮಾನಿನ್ಯೇ ಶ್ರಿಯೈ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನಿನೇ ಪ್ರಾಣಾಯ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಅಥಾತಃ ಭಾಗವತಸ್ಯ ಪ್ರಥಮೇ ಸ್ಕಂಧೆ ಚತುರ್ಥೇ ಅಧ್ಯಾಯೇ ಏಕೋನವಿಂಶಃ ಶ್ಲೋಕಃ. ಮೊದಲ ಸ್ಕಂದದ 4ನೇ ಅಧ್ಯಾಯದ 19ನೇ ಶ್ಲೋಕಃ ಅದ್ಯ ವಿವ್ರಿಯತೆ. ಅಷ್ಟಾವಿಂಶೇ ಮಹಾಯುಗೆ ತೃತೀಯೇ ದ್ವಾಪರೇ ಯುಗೆ ಸತ್ಯವತ್ಯಾಂ ಪರಾಶರಾತ್ ಹರೇರಂಶಾತ್ ಯೋಯಂ ಸಮಜನಿ ಬಾದರಾಯಣಃ ಸ ಕದಾಚಿತ್ ಸರಸ್ವತ್ಯಾಃ ತೀರೆ ವಿವಿಕ್ತದೇಶೇ ಆಸೀನಃ ಏವಂ ದಧ್ಯೌ. ಕಾಲೇನ ಅವ್ಯಕ್ತರಂಹಸ ವಿಶೇಷತಃ ಕಲಿನಾ ಚ ಕಾಲೇನ ಅಸ್ಮಿನ್ ದೇಶೆ ಧರ್ಮಃ ವ್ಯತಿಕರಂ ಪ್ರಾಪ. ಸರ್ವೇಪಿ ಭೌತಿಕಾಃ ಭಾವಾಃ ನಷ್ಟಶಕ್ತಯಃ ದೃಶ್ಯಂತೆ. ಸಾತ್ವಿಕಾಃ ಅಪಿ ಜನಾಃ ನಷ್ಟಶ್ರದ್ಧಾಃ ಭವಂತೆ. ಸರ್ವೇಷಾಮೇತೇಷಾಂ ಆಯುಃ ಅಲ್ಪಂ, ಮೇಧಾ ಅಪಿ ಅಲ್ಪಾ, ದುರ್ಭಗಾಶ್ಚ ಏತೆ ಜನಾಃ. ಅತಃ ಕಥಂ ಏತೇಷಾಂ ಕಲ್ಯಾಣಂ ಭವೇತ್ ಇತಿ ಅಯಂ ಮುನಿಃ ದಿವ್ಯೇನ ಚಕ್ಷುಷಾ ಏವಂ ದಧ್ಯೌ. ವೇದಾಃ ಬ್ರಾಹ್ಮಣಾಃ ಯಜ್ಞಾಶ್ಚ ಇತಿ ಏತೆ ತ್ರಯಃ ವಿಷ್ಣುನಾ ಸಮಬಧ್ಯಂತ. ಯಜ್ಞಾಃ ತದೈವ ಆಚರ್ಯಂತೆ ಯದಾ ವೇದಾಃ ಪಠ್ಯಂತೆ ಅನ್ಯೂನ ಪರಂಪರೆಯ. ಅತಃ ಏಕಂ ವೇದಂ ಸಹ ಚತುರ್ವಿಧಂ ವ್ಯದಧಾತ್. ಅಥ ಅತ್ರ ವೇದವಿಭಾಗವಿಷಯೇ ಕೇಚನ ವಿಷಯಾಃ ನಿರೂಪ್ಯಂತೆ. ಕಲಿಯುಗ ಪ್ರಾಪ್ತವಾಗಿದೆ. ಈ ಕಲಿಯುಗದ ಕಾಲದಲ್ಲಿ ಎಲ್ಲರೂ ಕೂಡ ತಮ್ಮ ಶ್ರದ್ಧೆಯನ್ನು ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ಜಗತ್ತಿನಲ್ಲಿ ಧರ್ಮದ ಶ್ರದ್ಧೆಯನ್ನು ಉಳಿಸ್ಲಿಕ್ಕಾಗಿ ಏನು ಮಾಡಬೇಕು? ಧರ್ಮ ತಲೆ ಎತ್ತಿ ನಿಲ್ಲಬೇಕು, ಅಧರ್ಮ ಕೊನೆಗಾಣಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂತ ವೇದವ್ಯಾಸರು ಆಲೋಚನೆ ಮಾಡಿದರು. ಆ ವೇದವನ್ನು ವಿಭಾಗಿಸಿದರು ಅಂತ ಹೀಗೆ ಇಷ್ಟು ಕಥೆ ಬಂದಿದೆ. ಏಕಂ ವೇದಂ ಚತುರ್ವಿಧಂ ವ್ಯದಧಾತ್ ಅಂತ ಈ 18ನೇ ಶ್ಲೋಕ ಹೇಳಿದೆ. ಇಲ್ಲಿ ಹಿಂದೆ ವೇದ ಒಂದೇ ಇತ್ತು. ನಾವು ಆಥರ್ವಣ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ಅದನ್ನು ನೋಡಿದ್ದೀವಿ. ಹಿಂದೆ ವೇದ ಒಂದೇ ಇತ್ತು. ಆ ಒಂದೇ ಇದ್ದಂತಹ ವೇದವನ್ನು 4 ವಿಧವಾಗಿ ವಿಭಾಗಿಸಿದರು. ಒಂದೇ ಇದ್ದದ್ದು ತ್ರೇತಾಯುಗದಲ್ಲಿ 3 ಆಯಿತು. ಮತ್ತು ದ್ವಾಪರ ಯುಗದಲ್ಲಿ ಅಥರ್ವ ವೇದ ಒಂದು ಸೇರಿಕೊಂಡು 4 ಆಗಿ, ಇತಿಹಾಸ ಪುರಾಣವು ಒಂದು ಸೇರಿ 5 ವೇದವಾಯಿತು. ಕಲಿಯುಗದಲ್ಲಿ ಅದೂ ಕೂಡ ನಷ್ಟವಾಗಿ ಹೋಯಿತು ಅನ್ನುವುದನ್ನೆಲ್ಲ ಕೇಳಿದ್ದೀವಿ. ಈ ಅಪಾರವಾದಂಥ ಈ ಒಂದು ವೇದ ರಾಶಿ ಏನಿದೆ, ಅದು ಈ ವೇದವ್ಯಾಸ ಅವತಾರಕ್ಕಿಂತ ಮುಂಚೆ ಯಾವ ಸ್ಥಿತಿಯಲ್ಲಿತ್ತು ಅದನ್ನು ನಾವೀಗ ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ಆಚಾರ್ಯರು ಋಗ್ಭಾಷ್ಯದಲ್ಲಿ ವರ್ಣಿಸಿದ್ದಾರೆ. ಅದನ್ನು ಭಾಗವತದ ಕೆಲವು ಟಿಪ್ಪಣಿಕಾರರು ಕೂಡ ತೋರಿಸಿದ್ದಾರೆ. ಅದನ್ನು ನಾವೀಗ ನೋಡಬೇಕಾಗಿದೆ.
ವಿಜಯಧ್ವಜರು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚೇನು ಹೇಳಲಿಲ್ಲ. ಏಕಂ ಅವಿಭಕ್ತಂ ವೇದಂ ಋಗಾದಿ ಭೇದೇನ ಚತುರ್ವಿಧಂ ವ್ಯದದಾತ್. ಯಜ್ಞದ ಪರಂಪರೆ ಮುಂದುವರಿಯಬೇಕಾಗಿತ್ತು, ಅದಕ್ಕೋಸ್ಕರ ಒಂದೇ ಇದ್ದಂತಹ ವೇದವನ್ನು 4 ಭಾಗವಾಗಿ ಅವರು ವಿಂಗಡಿಸಿದರು. ಇಷ್ಟು ಬಂದಿದೆ. ಯಾದವಾರ್ಯರು ಹೀಗೊಂದು ವಿಚಾರವನ್ನು ಹೇಳಿದ್ದಾರೆ. ಪ್ರಾಗೇವ ಚತುರ್ಧ ವಿಭಕ್ತಂ ವೇದಂ ಪುನಃ ವ್ಯದಧಾತ್. ಹಿಂದೆ ಅದು 4 ವಿಧವಾಗಿ ಇದ್ದೇ ಇತ್ತು, ಅದನ್ನು ಮತ್ತೆ ಈಗ ವಿಭಾಗ ಮಾಡಿದರು ಅಂತ ಈ ಥರ ಯಾದವಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ವರ್ಣನೆ ಮಾಡಿದ್ದಾರೆ. ನಮ್ಮ ಗುರುಗಳಾದಂಥ ಪುರಾಣಿಕಾಚಾರ್ಯರು ಕೂಡ ಸುಲಲಿತ ಭಾಗವತದಲ್ಲಿ ಅದನ್ನು ಅನುವಾದಿಸುವಾಗ ಈ ಮಹಾವೇದ ಸಮೂಹ ಈ ಹಿಂದೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ಬಗೆಯಾಗಿ ಇದ್ದೇ ಇತ್ತು. ಆ 4ರಿಂದ ಸ್ವಲ್ಪ ಸ್ವಲ್ಪ ಭಾಗಗಳನ್ನು, ಮಂತ್ರಗಳನ್ನು ತೆಗೆದುಕೊಂಡು 4 ಉಪವೇದವನ್ನಾಗಿ ಮಾಡಿಕೊಟ್ರು. ಅವುಗಳ ಅರ್ಥಜ್ಞಾನಕ್ಕಾಗಿ ಮುಂದೆ ಮಹಾಭಾರತ ಮತ್ತು ರಾಮಾಯಣವನ್ನು ಕೂಡ ರಚಿಸಿದರು. ಅದು ಪಂಚಮ ವೇದ ಅಂತ ಅನಿಸಿದೆ ಅಂತಿಷ್ಟು ವರ್ಣನೆ, ಇಷ್ಟು ಅನುವಾದ ಅವರು ಕೂಡ ಮಾಡಿದ್ದಾರೆ. ಇಲ್ಲಿ ಉಪವೇದ ಅಂತ ಶಬ್ದ ಇದೆ, ಮತ್ತು ಹಿಂದೆನೇ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಈ 4 ಬಗೆಯಾಗಿ ಇತ್ತು ಅನ್ನುವ ಮಾತೆಲ್ಲ ಇದೆಯಲ್ಲ, ಇದನ್ನು ಬ್ರಹ್ಮಸೂತ್ರ ಭಾಷ್ಯದ ತತ್ವಪ್ರಕಾಶಿಕಾದ ಮಾತುಗಳಿಗೆ ಹೊಂದಿಸಿಕೊಂಡು ನಾವು ಸ್ವಲ್ಪ ನೋಡಬೇಕಾಗ್ತದೆ. ತತ್ವಪ್ರಕಾಶಿಕಾದ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಕೆಲವು ಪುರಾಣದ ಮಾತುಗಳನ್ನು ಉದ್ಧರಿಸಿದ್ದಾರೆ. ಅದನ್ನು ಜಯತೀರ್ಥರು ವ್ಯಾಖ್ಯಾನಿಸಿದ್ದಾರೆ ಕೂಡ. ಅದನ್ನು ನಾವೀಗ ನೋಡಬೇಕಾಗಿದೆ. ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಸ್ಥಿತಂ. ಭಗವಂತ ನಾರಾಯಣ ಏನು ಜ್ಞಾನವನ್ನು ಕೊಟ್ಟಿದ್ದ, ಆ ಜ್ಞಾನ ಕೃತಯುಗದಲ್ಲಿ ಇತ್ತು. ಕಿಂಚಿತ್ ಅನ್ಯಥಾಂ ಜಾತಂ ತ್ರೇತಾಯಾಂ ದ್ವಾಪರೇ ಅಖಿಲಂ. ಮುಂದೆ ತ್ರೇತಾಯುಗ ಬಂದಾಗ ಆ ಜ್ಞಾನ ಸ್ವಲ್ಪ ಕ್ಷೀಣವಾಯಿತು. ಇದು ಯುಗದ ಧರ್ಮ. ದ್ವಾಪರೇ ಅಖಿಲಂ. ದ್ವಾಪರ ಯುಗದಲ್ಲಂತೂ ಮತ್ತೂ ಕ್ಷೀಣವಾಗಿ ಹೋಯಿತು. ಗೌತಮಸ್ಯ ಋಷೇಶಾಪಾತ್ ಜ್ಞಾನೇ ತ್ವಜ್ಞಾನತಾಂ ಗತೆ. ಗೌತಮ ಋಷಿಯ ಕಥೆಯ ಅವನು ಶಾಪ ಕೊಟ್ಟದ ಕಥೆಯನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೀವಿ. ಹೀಗೆ ಜ್ಞಾನವೆಲ್ಲ ಕಣ್ಮರೆಯಾಗಿ ಅಜ್ಞಾನವೇ ಎಲ್ಲ ಕಡೆ ಆವರಿಸಿತು. ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮರುದ್ರ ಪುರಸ್ಸರಾಹ. ಹೀಗೆಲ್ಲ ಆದರೆ ಸಾಧಕರ ಗತಿಯೇನು ಅಂತ ಚಿಂತೆ ಆಯಿತು ದೇವತೆಗಳಿಗೆ. ಆವಾಗ ಈ ನಾರಾಯಣನನ್ನು ಅವರು ಶರಣ ಹೋದರು. ಅವರು ಏನೊಂದು ಕಾರ್ಯವನ್ನು ಆತನಿಗೆ ವಿಜ್ಞಾಪನೆ ಮಾಡಿದ್ರಲ್ಲ, ಜನರ ಅಜ್ಞಾನವನ್ನು ನೀವು ಕಳೀಬೇಕು, ಎಲ್ಲಿಗೂ ಕೂಡ ಜ್ಞಾನೋಪದೇಶ ಮಾಡಬೇಕು ಅಂತ ಹೀಗೆ ಹೇಳಿದ್ರಲ್ಲ, ಅಲ್ಲಿ ಆ ಭಗವಂತ ಪುರುಷೋತ್ತಮ ಅವತೀರ್ಣೋ ಮಹಾಯೋಗಿ, ಮಹಾಯೋಗಿ ಆದಂತಹ ಭಗವಂತ ಸತ್ಯವತ್ಯಾಂ ಪರಾಶರಾತ್ ಉತ್ಸನ್ನಾನ್ ಭಗವಾನ್ ವೇದಾನ್ ಉಜ್ಜಹಾರ ಹರಿಸ್ವಯಂ. ಆ ಭಗವಂತ ಎಲ್ಲ ವೇದಗಳನ್ನು ಕೂಡ ಉದ್ಧರಿಸಿದ, ಕಣ್ಮರೆಯಾಗಿದ್ದ ವೇದಗಳನ್ನು ಬೆಳಕಿಗೆ ತಂದ ಅಂತ ಅರ್ಥ. ಚತುರ್ಧ ವಿಭಜತ್ತಾಂಶ್ಚ, ಅವುಗಳನ್ನು 4 ಭಾಗವಾಗಿ ವಿಭಾಗಿಸಿದ. ಇಷ್ಟು ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕಾಣಿಸ್ತದೆ. ಇದಕ್ಕೆ ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರು ಹೀಗೆ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಪ್ರಾಗೇವ ಚತುರ್ಧ ವಿಭಕ್ತಂ ವೇದಂ ಋಂಗ್ ನಿಗದಾದಿ ರೂಪಂ ವ್ಯಕ್ತೀಕೃತ್ಯ ಏಕೈಕಸ್ಮಾದ್ ಏಕೈಕೋ ಭಾಗ ಇತಿ ಚತುರ್ಧ ವಿಭಜತ. ವ್ಯಾಸಾವತಾರಕ್ಕಿಂತ ಮುಂಚೆಯೂ ಕೂಡ 4 ಭಾಗಗಳು ಇದ್ದವು. ಹಾಗಿದ್ದಂತಹ ವೇದವನ್ನು ಏನಂತ ಕರಿತಾ ಇದ್ರು ಅಂದರೆ ಋಕ್, ನಿಗದ, ಸಾಮ, ಅಥರ್ವ ಅಂತ ಹೀಗೆ ಕರಿತಾ ಇದ್ರು. ಋಕ್ ಅಂದರೆ ಋಗ್ವೇದ, ನಿಗದ ಅಂದರೆ ಯಜುರ್ವೇದ, ಸಾಮ ಅಂದರೆ ಸಾಮವೇದ, ಅಥರ್ವವೇದ, ಹೀಗೆ ಅದಿದ್ದೇ ಇತ್ತು. ಅದನ್ನು ಭಗವಂತ ವ್ಯಕ್ತ ಮಾಡಿದ. ಇದ್ದೇ ಇದ್ದ ವೇದವನ್ನು ಮೊದಲು ಬೆಳಕಿಗೆ ತಂದ, ಆಮೇಲೆ ಋಕ್ನಿಂದ ಕೆಲವು ಭಾಗ, ನಿಗದಿಂದ ಕೆಲವು ಭಾಗ, ಹೀಗೆ ಕೆಲವು ಭಾಗಗಳನ್ನು ತೆಗೆದು ಮತ್ತೆ 4 ರೀತಿಯಾಗಿ ಅದನ್ನು ವಿಭಾಗಿಸಿದ. ಏಕೈಕಂಚ ಅವಾಂತರಂ ಮೃಗಾದಿ ವೇದಂ
ಇಷ್ಟನ್ನೆಲ್ಲವನ್ನು ಕೂಡ ಅವನು ಮಾಡಿದ ಅಂತ ಜಯತೀರ್ಥರು ಅಲ್ಲಿ ವರ್ಣಿಸಿದ್ದಾರೆ. ಆಚಾರ್ಯ ಈ ಜಯತೀರ್ಥರು ತಮ್ಮ ತತ್ವಪ್ರಕಾಶಕದಲ್ಲಿ ಋಗ್ಭಾಷ್ಯದ ಒಂದು ಶ್ಲೋಕವನ್ನು ಕೂಡ ಉದ್ಧರಿಸಿದ್ದಾರೆ. ಋಚಸ್ಥ ಋಚಬುದ್ಧೃತ್ಯ ಋಗ್ವೇದಂ ಕೃತವಾನ್ ಪ್ರಭು ಯಜೂಂಷಿ ನಿಗದಾಚ್ಯೈವ ತಥಾ ಸಾಮಾನ್ಯ ಸಾಮತಃ ಅಂತ ಹೀಗೆ ಋಗ್ಭಾಷ್ಯದಲ್ಲಿ ಬಂದಿರುವಂಥ ಮಾತುಗಳು. ಅವನ್ನು ಕೂಡ ನಾವೀಗ ನೋಡಬೇಕು, ಏನು ಋಗ್ಭಾಷ್ಯದಲ್ಲಿ ವರ್ಣನೆ ಬಂದಿದೆ ಅಂತ. ಋಗ್ಭಾಷ್ಯದಲ್ಲಿ 3ನೇ ಸೂಕ್ತವನ್ನು ವ್ಯಾಖ್ಯಾನ ಮಾಡುವಂಥ ಒಂದು ಪ್ರಸಂಗ. ಅಲ್ಲಿ ಮಹೋವರ್ಣ ಸರಸ್ವತಿ ಪ್ರಚೇತಯತೆ ಕೇತುನಾ ಧಿಯೋ ವಿಶ್ವ ವಿರಾಜತೆ ಅಂತ ಮಂತ್ರ. ಅದರ ವ್ಯಾಖ್ಯಾನವನ್ನು ಮಾಡುವಾಗ 162ನೇ ಶ್ಲೋಕ, ಮುಂದೆ 163ನೇ ಶ್ಲೋಕದಲ್ಲಿ ಹೀಗೆ ವಿಷಯ ಬಂದಿದೆ. ಋಚಸ್ಸ ಋಚ ಉದ್ಧೃತ್ಯ ಋಗ್ವೇದಂ ಕೃತವಾನ್ ಪ್ರಭು ಯಜೂಂಷಿ ನಿಗದಾಚ್ಯೈವ ತಥಾ ಸಾಮಾನ್ಯ ಸಾಮತಃ ಏವಂ ಪುರಾಣವಚನಾತ್ ಉದ್ಧೃತಾ ಹಿ ತತಸ್ತತಃ ಋಚಶಾಖಾತ್ವಮಾಪನ್ನಾ ಶಿಷ್ಯ ತಚ್ಛಿಚ್ಚಕೈ ಇಮಾಹ. ಹೀಗೆ ಆಚಾರ್ಯರು ಅಲ್ಲೊಂದು ಪುರಾಣದ ಮಾತನ್ನು ಉದ್ಧರಿಸಿದ್ದಾರೆ. ಆ ಪುರಾಣದ ಮಾತನ್ನೇ ಜಯತೀರ್ಥರು ಕೂಡ ತತ್ವಪ್ರಕಾಶಿಕ ಟೀಕಾದಲ್ಲಿ ಹೇಳಿದ್ದಾರೆ. ಮೂಲ ವೇದ ಅಂತ ಒಂದಿತ್ತಲ್ಲ, ಆ ಮೂಲ ವೇದದಿಂದ ಉಪವೇದದ ರೂಪದಲ್ಲಿ ಕೆಲವು ಋಕ್ಕುಗಳನ್ನು ಆರಿಸಿ ತೆಗೆದಿದ್ರು. ಅದನ್ನು ಮತ್ತೆ ಅವಾಂತರ ರೂಪದಲ್ಲಿ ಸಂಗ್ರಹ ಮಾಡಿ ಋಗ್ವೇದವನ್ನು ಬಾದರಾಯಣರು ನಿರ್ಮಿಸಿದರು. ಹಾಗೆ ಮೂಲ ವೇದದಿಂದ ಉಪವೇದದ ರೂಪದಲ್ಲಿ ಆರಿಸಿ ತೆಗೆಯಲ್ಪಟ್ಟದ್ದು ನಿಗದ ಅಂತ. ಆ ನಿಗದದಿಂದ ಮತ್ತು ಕೆಲವು ಯಜುರ್ ಮಂತ್ರಗಳನ್ನು ತೆಗೆದು ಅವಾಂತರ ಯಜುರ್ವೇದವನ್ನು ವಿಭಾಗಿಸಿದರು. ಮುಂದೆ ಸಾಮವೇದದಿಂದ ಮೂಲ ಸಾಮವೇದದಿಂದ ಕೆಲವು ಮಂತ್ರಗಳನ್ನು ತೆಗೆದು ಸಾಮ ಅನ್ನುವ ಭಾಗ ಮೊದಲೇ ಇತ್ತು, ಅದರಿಂದ ಕೆಲವು ಸಾಮ ಮಂತ್ರಗಳನ್ನು ತೆಗೆದು ಅವಾಂತರ ಸಾಮವೇದವನ್ನು ಮಾಡಿದರು. ಹಾಗೆಯೇ ಅಥರ್ವ ವೇದವನ್ನು ಕೂಡ ಮಾಡಿದರು. ಹೀಗೆ ಒಟ್ಟು ಮೂಲ ವೇದ ಅಂತ ಒಂದು ವಿಭಾಗ ಮೊದಲನೇದು, ಅದರಿಂದ ಉಪವೇದ, ಅದರಿಂದ ಅವಾಂತರ ವೇದ. ಉಪವೇದ ಅದಕ್ಕೆ ಹೆಸರು ಋಕ್, ನಿಗದ, ಸಾಮ ಅಂತ ಹೀಗೆ. ಅಥರ್ವ ಅನ್ನೋದನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೋಬಹುದು. ಇವುಗಳನ್ನು ಉಪವೇದ ಅಂತಾರೆ. ಉಪವೇದದಿಂದ ಮುಂದೆ ಮತ್ತೆ ಅವಾಂತರ ವೇದ, ಋಕ್, ಯಜು, ಸಾಮ, ಅಥರ್ವ ಅಂತ ಹೆಸರು ಬಂದದ್ದು ಆ ಅವಾಂತರ ವೇದಗಳಿಗೆ. ಹೀಗೆ ಪುರಾಣ ವಚನದಿಂದ ಅದು ನಮಗೆ ತಿಳಿದು ಬರ್ತದೆ. ಈ ಬಳಿಕ ಈ ವ್ಯಾಸರು ಹೀಗೆಲ್ಲ ನಿರ್ಮಾಣ ಮಾಡಿದ್ದರಿಂದ ಪುರಾಣ ವಚನದಿಂದ ಇದೆಲ್ಲ ತಿಳಿದು ಬಂದಾಗ ಮುಂದೆ ಪ್ರಶಿಷ್ಯರ ಒಂದು ಪರಂಪರೆಯಿಂದ ಅದೆಲ್ಲವೂ ಕೂಡ ಮುಂದುವರಿಯಿತು ಅಂತ ಕೇಳಿ ಬರ್ತದೆ. ಆದ್ದರಿಂದ ವ್ಯಾಸರು ವಿಭಾಗ ಮಾಡಿದ್ದು ಏನನ್ನ ಅದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮೂಲವೇದದಿಂದ ಉಪವೇದ ಅನ್ನುವ ರೂಪದಲ್ಲಿ ಋಕ್, ನಿಗದ, ಸಾಮ, ಅಥರ್ವ ಅಂತ ಇತ್ತು. ಅದನ್ನೇ ಆ ಬಳಿಕ ವ್ಯಾಸರು ಮಾಡಿದ್ದು ಋಕ್, ಯಜು, ಸಾಮ, ಅಥರ್ವ ಅಂತ 4 ಭಾಗ ಮಾಡಿದ್ರಷ್ಟೆ. ಇದನ್ನು ಆ ತತ್ವಪ್ರಕಾಶಿಕಾದ ಟಿಪ್ಪಣಿಗಳಲ್ಲಿ ವಾದಿರಾಜ ಸ್ವಾಮಿಗಳು ತಮ್ಮ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ, ಮತ್ತು ರಘುತ್ತಮ ಸ್ವಾಮಿಗಳು ತಮ್ಮ ಭಾವಬೋಧ ಟಿಪ್ಪಣಿಯಲ್ಲಿ, ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಾವದೀಪ ಟಿಪ್ಪಣಿಯಲ್ಲಿ, ಇದರಲ್ಲಿ ಎಲ್ಲ ಕಡೆಯೂ ಕೂಡ ಅವರು ಹೇಳಿದ್ದಾರೆ. ಭಾವಬೋಧ ಟಿಪ್ಪಣಿಯಲ್ಲಿ ರಘುತ್ತಮ ಸ್ವಾಮಿಗಳು ಒಂದು ಹೇಳಿದ್ದಾರೆ. ವ್ಯಾಸಾವತಾರಾತ್ ಪ್ರಾಕ್ ವೇದಾನಾಂ ಅವಿಭಕ್ತತ್ವಂ ನಿರಾಕುರ್ವನ್ ವ್ಯಭಜತ ಇತ್ಯಸ್ಯ ವಿವಕ್ಷಿತಮರ್ಥಮಾಹ ಪ್ರಾಗೇವೇತಿ. ವ್ಯಾಸಾವತಾರಕ್ಕಿಂತ ಮುಂಚೆ ವೇದಗಳ ವಿಭಾಗ ಇರಲಿಲ್ಲ ಅಂತ ತಿಳ್ಕೋಬಾರ್ದು. ವೇದದ ವಿಭಾಗ ಮೊದಲು ಕೂಡ ಇದ್ದೇ ಇತ್ತು. ಆವಾಗ ಅದಕ್ಕೆ ಋಕ್, ನಿಗದ, ಸಾಮ, ಅಥರ್ವ ಅನ್ನುವ ಹೆಸರುಗಳಿದ್ದವು. ಅದರಲ್ಲಿನ ಕೆಲವು ಮಂತ್ರಗಳನ್ನು ತೆಗೆದು ಋಗ್, ಯಜು, ಸಾಮ, ಅಥರ್ವ ಅಂತ 4 ವೇದಗಳನ್ನು ವ್ಯಾಸರು ವಿಭಾಗಿಸಿದರಷ್ಟೆ. ವ್ಯಾಸರು ಮಾಡಿದ್ದು ಋಕ್, ನಿಗದ, ಸಾಮ, ಅಥರ್ವ ಅಂತ ಮೊದಲೇ ಏನಿತ್ತು ಅವುಗಳಿಂದ ಕೆಲವು ಮಂತ್ರಗಳನ್ನು ತೆಗೆದು
ಋಕ್ ಯಜುಸ್ಸಾಮ ಅಥರ್ವ ಅನ್ನುವ ಹೆಸರುಗಳನ್ನು ಅದಕ್ಕೆ ಕೊಟ್ಟು ಮುಂದೆ ಅದು ನಮಗೆಲ್ಲಿಗೂ ಕೂಡ ಓದಲಿಕ್ಕೆ ಅನುಕೂಲ ಆಗುವಂತೆ ಮಾಡಿದರು ಅಂತ. ಹೀಗೆ ವ್ಯಾಸಾವತಾರಕ್ಕಿಂತ ಮುಂಚೆಯೂ ಕೂಡ ಋಕ್ ನಿಗದ ಸಾಮ ಅಥರ್ವ ಅನ್ನುವಂಥ ಒಂದು ಭಾಗ ಒಂದು ವೇದದ ವಿಭಾಗ ಇದ್ದೇ ಇತ್ತು. ಅದನ್ನೇ ಜಯತೀರ್ಥರು ಪ್ರಾಗೇವ ಚತುರ್ಧಾ ವಿಭಕ್ತಂ ಅಂತ ಹೇಳಿದರು. ಋಗ್ಭಾಷ್ಯಕ್ಕೆ ಅನುಸಾರವಾಗಿ ಆ ಥರ ಹೇಳಿದ್ದಾರೆ. ಟಿಪ್ಪಣಿಕಾರರು ಕೂಡ ಅದನ್ನೆಲ್ಲ ಸ್ಪಷ್ಟಪಡಿಸಿದ್ದಾರೆ. ಭಾವದೀಪ ಟಿಪ್ಪಣಿಯಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳು ಋಂಗ್ ನಿಗದ ಸಾಮಾನಿ ಇತಿ ಮೂಲವೇದ ಉದ್ಧತಾ ವೇದ ಉಪವೇದಾ ಉಚ್ಯಂತೆ. ಇಲ್ಲಿ ನಾವಿದೊಂದು ಸಂಗತಿಯನ್ನು ಗಮನಿಸಬೇಕು. ಉಪವೇದ ಅಂತ ಕರಿತಿರ್ತೇವೆ. ಈ ಗಾಂಧರ್ವ ವೇದ, ಆಯುರ್ವೇದ, ಧನುರ್ವೇದ ಇವೆಲ್ಲ ಕೆಲವನ್ನು ಉಪವೇದ ಅಂತ ಹೇಳುವುದು ಕೂಡ ಒಂದು ರೂಢಿಯಲ್ಲಿದೆ. ಅವು ಉಪವೇದಗಳಲ್ಲ ಅಂತಲ್ಲ, ಅವುಗಳು ಯಾವನ್ನೂ ಉಪವೇದ ಅಲ್ಲ ಅಂತ ಹೇಳುವುದಲ್ಲ. ಆದರೆ ಅವು ಉಪವೇದಗಳು ಅನ್ನುವುದಕ್ಕೆ ಅರ್ಥ ಬೇರೆ ಇದೆ. ಅವೆಲ್ಲ ಪೌರುಷೇಯ ಗ್ರಂಥಗಳು, ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಮೊದಲಾದದ್ದು. ಮೂಲತಃ ಉಪವೇದ ಅನ್ನುವುದು ಯಾವುದನ್ನ, ಋಕ್ ನಿಗದ ಸಾಮಾನಿ ಇವುಗಳಿಗೆ ಉಪವೇದ ಅಂತ ಹೇಳ್ತಾರೆ. ಯಾಕೆಂದರೆ ಈ ಉಪವೇದಗಳಿಗೆ ಮೂಲಭೂತವಾದದ್ದು ಮೂಲವೇದ ಅಂತ ಒಂದು. ಆ ಮೂಲವೇದದಿಂದ ಋಕ್ ನಿಗದ ಸಾಮ ಅನ್ನುವಂಥ ಉಪವೇದಗಳು ವಿಭಕ್ತ ಆಗಿವೆ. ಅದಾದಮೇಲೆ ಆ ಉಪವೇದಗಳಿಂದ ಅವಾಂತರ ವೇದಗಳನ್ನು ವಿಭಾಗಿಸಿದರು ಅಂತ ಅರ್ಥ. ನಾವೀಗ ಋಕ್ ಯಜುಸ್ಸಾಮ ಅಥರ್ವ ಅಂತ ಏನು ನೋಡ್ತಾ ಇದ್ದೀವಿ, ವ್ಯಾಸರು ವಿಭಾಗಿಸಿದ್ದು. ಇವುಗಳನ್ನು ಅವಾಂತರ ವೇದಗಳು ಅಂತ ಕರೀತಾರೆ. ಇದು ವ್ಯಾಸರು ಮಾಡಿದಂಥ ಕ್ರಿಯೆ ಅಂತ ಅದರ ಅರ್ಥ. ಇದನ್ನೇ ಋಗ್ಭಾಷ್ಯದಲ್ಲಿ ಹೇಳಿದ್ದನ್ನು ಜಯತೀರ್ಥರು ತತ್ವಪ್ರಕಾಶಿಕಾ ಟೀಕಾದಲ್ಲಿ ಹೇಳಿದ್ದಾರೆ. ಟಿಪ್ಪಣಿಕಾರರು ಕೂಡ ಅದನ್ನೇ ಸ್ಪಷ್ಟಪಡಿಸಿದ್ದಾರೆ. ಯಾಕೆ ಹೀಗೆಲ್ಲ ಮಾಡಿದರು? ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಕೆಲವು ಸಂಗತಿಗಳನ್ನು ಆಚಾರ್ಯ ಹೇಳ್ತಾರೆ. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ನಿತ್ಯಶಃ ಆನಂದೋ ಫಲಂ ಯಸ್ಮಾತ್ ಶಾಖಾ ಭೇದೋ ಶಶಕ್ತಿಜಃ ಅಂತ. ಸಾಧಕ ಹೇಗೆ ಕರ್ಮ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ, ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಕರ್ಮಗಳನ್ನು ಮಾಡಬೇಕು. ಅದಕ್ಕೆ ಫಲ ಏನು? ಆನಂದವೇ ಫಲ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ಅನುವ್ಯಾಖ್ಯಾನದಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಯಥಾಶಕ್ತಿ ಎಲ್ಲ ಶಾಸ್ತ್ರಗಳನ್ನು ಓದಿ ಮುಂದೆ ಶ್ರವಣ ಅದು ಓದುವುದೇ ಶ್ರವಣ, ಅದಾದ ಬಳಿಕ ಮನನ, ಮುಂದೆ ನಿಧಿಧ್ಯಾಸನ ಅಥವಾ ಧ್ಯಾನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ ಆಚಾರ್ಯರು ಹೇಳುವಂಥ ಕೆಲವು ಮಾತುಗಳಿವೆ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನ ಚಾನ್ಯಥಾ. ಎಷ್ಟು ಸಾಧ್ಯವೋ ಅಷ್ಟೆಲ್ಲವನ್ನು ಓದಬೇಕು. ಸರ್ವಾನ್ ವೇದಾನ್, ಎಲ್ಲ ವೇದಗಳನ್ನು ಓದಬೇಕು. ಎಷ್ಟು ಉಪಲಬ್ಧ ಇದೆಯೋ ಅಷ್ಟೆಲ್ಲವನ್ನು, ಎಷ್ಟು ಶಕ್ತಿ ಇದೆಯೋ ಅಷ್ಟೆಲ್ಲವನ್ನು. ಸೇತಿಹಾಸಾನ್, ಮೂಲ ರಾಮಾಯಣ, ಪಂಚರಾತ್ರ ಮತ್ತು ಮಹಾಭಾರತ ಅನ್ನೋ ಇತಿಹಾಸಗಳನ್ನು ಓದಬೇಕು. ಸಪುರಾಣಾನ್, ಭಾಗವತಾದಿ ಪುರಾಣಗಳನ್ನು ಓದಬೇಕು. ಸಯುಕ್ತಿಕಾನ್, ಇದಕ್ಕೆಲ್ಲದಕ್ಕೂ ಕೂಡ ಯುಕ್ತಿಯ ಸಂಯೋಜನೆ ಮಾಡಲಿಕ್ಕಾಗಿ ಬ್ರಹ್ಮಸೂತ್ರ ಮೊದಲಾದ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ. ಹೀಗೆ ನಾವು ತಿಳ್ಕೊಂಡ್ರೆ ಮಾತ್ರ ಆ ಭಗವಂತನನ್ನು ತಿಳಿಯುವುದು ಸಾಧ್ಯ. ಇದು ಜಿಜ್ಞಾಸ್ಯೋಸೋ ನಾಲ್ಪವೇದೈ ಪ್ರಸಿದ್ಧೇತ್. ಕೆಲವು ಶಾಸ್ತ್ರಗಳನ್ನು ಓದಿಕೊಂಡ ಮಾತ್ರದಿಂದ ಆ ಭಗವಂತನನ್ನು ಕಾಣುವುದು ಸಾಧ್ಯ ಇಲ್ಲ, ತಿಳಿಯುವುದು ಸಾಧ್ಯ ಇಲ್ಲ ಅಂತ ಎಚ್ಚರಿಸಿದ್ದಾರೆ ಆಚಾರ್ಯರು. ಮುಂದೆ 3ನೇ ಅಥವಾ 4ನೇ ಅಧ್ಯಾಯದಲ್ಲಿ ಆ ವಿಷಯ ಬರೋದಿದೆ. ಗೀತಾ ಪ್ರಸ್ಥಾನದಲ್ಲಿ ಒಂದು ಮಾತು ಹೇಳ್ತಾರೆ, ಸಾಧಕನ ಜವಾಬ್ದಾರಿ ಅಂತದು ಅಂತ. ಏಕಂಚ ತತ್ವತೋ ವೇತ್ತು ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ಒಂದೇ ಒಂದು ಸಂಗತಿಯನ್ನು ಕೂಡ ತಿಳಿಬೇಕಾದ್ರೆ, ಯಾವುದೋ ಒಂದು ಸಣ್ಣ ಸಂಗತಿ ಅಂತ ನಾವು ಭಾವಿಸಿರಬಹುದು, ಆದರೆ ಆ ಸಣ್ಣ ಸಂಗತಿಯನ್ನು ಕೂಡ ತಿಳಿಯಬೇಕಾದ್ರೆ ಸರ್ವಜ್ಞನಾಗದ ಹೊರತು ಆ ಎಲ್ಲವನ್ನೂ ತಿಳಿಯುವುದು ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲವನ್ನೂ ತಿಳಿಯುವ ಪ್ರಯತ್ನ ಮಾಡಬೇಕು. ಎಲ್ಲವನ್ನೂ ತಿಳಿಯುವುದು, ಸರ್ವಜ್ಞತ್ವವನ್ನು ಪಡೆಯುವುದು ಅಂದರೆ ನಮಗೊಂದು ಆಶ್ಚರ್ಯ ಆಗ್ತದೆ. ನಾವ್ಯಾವಾಗ ಸರ್ವಜ್ಞರಾಗುವುದು ನಮಗೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ಹೀಗೆ ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳಿಯುವುದು ಅಂತ ಅರ್ಥ.
ಎಲ್ಲವನ್ನೂ ತಿಳಿಯುವುದು ಅಂದರೆ ನಮಗೆ ಸಾಧ್ಯವಾದಂಥ ಎಲ್ಲವನ್ನೂ ಕೂಡ ತಿಳಿಯುವುದು ಅಂತ ಅದರ ಅರ್ಥ. ನಮಗೆಷ್ಟು ಸಾಧ್ಯವೋ ಅಷ್ಟೆಲ್ಲವನ್ನು ತಿಳಿದ್ರೆ ನಾವು ಸರ್ವಜ್ಞರೇ. ನಮಗಿಂತ ಹೆಚ್ಚು ಸರ್ವಜ್ಞರು ಇದ್ದಾರೆ, ಅವ್ರಿಗಿಂತ ಹೆಚ್ಚು ಸರ್ವಜ್ಞರು ಇದ್ದಾರೆ ಜಗತ್ತಿನಲ್ಲಿ. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ಅಂತನೂ ವ್ಯಾಖ್ಯಾನದಲ್ಲಿ ಎಲ್ಲವನ್ನೂ ಪೂರ್ಣವಾಗಿ ತಿಳಿಯುವ ಶಕ್ತಿ ಇರುವುದು ಚತುರ್ಮುಖ ಬ್ರಹ್ಮನಿಗೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಚತುರ್ಮುಖ ಬ್ರಹ್ಮನ ನಂತರ ನಮ್ಮವರೆಗೂ ಕೂಡ, ನಮ್ಮಂಥ ಸಾಮಾನ್ಯರವರೆಗೂ ಕೂಡ ಕೆಳಗೆ ಬಂದಾಗ ಯಥಾಯೋಗಂ ಅಖಿಲ ಜ್ಞಪ್ತಿ, ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಜ್ಞಾನ ಬರುವುದು ಸಾಧ್ಯ. ಪರಿಪೂರ್ಣತ್ವ ಬರುವುದು, ಪರಿಪೂರ್ಣತ್ವ ಅನ್ನೋದು ಸಂಪೂರ್ಣವಾದ ಪರಿಪೂರ್ಣತ್ವ ಇರುವುದು ಭಗವಂತನಲ್ಲೇ. ಉಳಿದವರಲ್ಲಿ, ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ನಮ್ಮ ಮಟ್ಟಿನ ಒಂದು ಪರಿಪೂರ್ಣತೆ ಇರ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ಎಲ್ಲವನ್ನೂ ತಿಳಿಯಬೇಕಾದಂಥ ಒಂದು ಜವಾಬ್ದಾರಿ ಇರ್ತದೆ. ಏಕಂಚ ತತ್ವತೋ ವೇತ್ತಂ, ಒಂದೇ ಸಂಗತಿಯನ್ನು ತಿಳಿಯಬೇಕಾದ್ರೂ ಸರ್ವಜ್ಞತ್ವ ಬರಬೇಕು ಅಂತ. ಇನ್ನೊಂದು ಕಡೆ ಹೇಳಿದರು ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ಅಂತ. ಎಲ್ಲ ವೇದಗಳನ್ನು ಓದಿ ಅಲ್ಲಿ ಹೇಳಿದಂತೆ ಕರ್ಮಗಳನ್ನು ಮಾಡಬೇಕು. ಯಾವ ಕರ್ಮಗಳನ್ನು ಅಂದರೆ ಯಾವುದೋ ವಾಜಪೇಯ ಮೊದಲಾದ ದೊಡ್ಡ ದೊಡ್ಡ ಯಾಗಗಳನ್ನು ಅಂತ ಅರ್ಥ ಅಲ್ಲ. ಸಂಧ್ಯಾವಂದನೆ ಮೊದಲಾದ ಕರ್ಮಗಳನ್ನು ಕೂಡ, ಸಂಧ್ಯಾವಂದನೆ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ, ಉಪಾಸನ, ಅಗ್ನಿಹೋತ್ರ ಮೊದಲಾದವುಗಳನ್ನು, ಮತ್ತು ನಾವು ಯಾವ ಪುರೋಹಿತರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಪರಾಪರ ಕರ್ಮಗಳು ಅಂತ ಹೇಳ್ತೀವಲ್ಲ, ಪರಕರ್ಮಗಳು ಮತ್ತು ಅಪರ ಕರ್ಮಗಳು ಅಂತ. ಈ ಎಲ್ಲ ಪರಕರ್ಮಗಳನ್ನು ಅಪರ ಕರ್ಮಗಳನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ಕ್ರಿಯೆಗಳನ್ನು, ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಯೇ ಮಾಡಬೇಕು. ಔರ್ಧ್ವದೈಹಿಕ ಕ್ರಿಯೆಗಳನ್ನು ಕೂಡ ಮಾಡಬೇಕಾದ್ರೆ ಅಖಂಡವಾದ ಜ್ಞಾನ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅಧ್ಯಯನ ಮಾಡಿದವನಿಗೆ ಮಾತ್ರ ಎಲ್ಲವನ್ನೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಗ ಅವನು ಕರ್ಮಗಳನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ. ಅದರ ಫಲ ಏನು? ಆನಂದೋಹಿ ಫಲಂ ಯಸ್ಮಾತ್ ಶಾಖಾಭೇದ ಅಶಕ್ತಿಚಃ. ಇಷ್ಟಾದರೂ ಕೂಡ ನಮಗೆಲ್ಲ ಪ್ರಶ್ನೆ ಬರ್ತದೆ, ಹಾಗಾದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಇಷ್ಟೆಲ್ಲ ಯಾಕೆ ಮಾಡಿದರು ಅಂತ ಪ್ರಶ್ನೆ ಬಂದರೆ, ಶಾಖಾಭೇದ, ಈ ಎಲ್ಲ ವಿಭಾಗ ಮಾಡಿದ್ದು ಅಶಕ್ತಿಚಃ, ಎಲ್ಲವನ್ನೂ ಅಧ್ಯಯನ ಮಾಡಲಿಕ್ಕೆ ಆಗದೆ ಹೋದರೆ ಕನಿಷ್ಠ ಪಕ್ಷ ಇಷ್ಟನ್ನಾದರೂ ಅಧ್ಯಯನ ಮಾಡಿರಿ. ಋಗ್ವೇದವನ್ನು ಅಧ್ಯಯನ ಮಾಡಿರಿ, ಯಜುರ್ವೇದ ಅಧ್ಯಯನ ಮಾಡಿರಿ, ಸಾಮವೇದವನ್ನು. ಅದರಲ್ಲೂ ಯಜುರ್ವೇದದಲ್ಲಿ ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಅಂತಿದೆ. ಅವರವರಾದ ತಮ್ಮ ಶಾಖೆಯನ್ನಾದರೂ ಅಧ್ಯಯನ ಮಾಡಿರಿ. ಋಗ್ವೇದದಲ್ಲೂ ಕೂಡ ಅನೇಕ ಶಾಖೆಗಳಿವೆ, ಆ ಶಾಖೆಗಳನ್ನಾದರೂ ಅಧ್ಯಯನ ಮಾಡಿರಿ. ಶಾಖಾಭೇದಂ ಕರ್ಮಭೇದಂ ವ್ಯಾಸಸ್ತಸ್ಮಾತ್ ಅಚೀಕ್ಲಪತ್. ಯಾದವಾರ್ಯರು ಆ ಬ್ರಹ್ಮಸೂತ್ರ ಭಾಷ್ಯದ ಮಾತೊಂದನ್ನು ಉದ್ಧರಿಸ್ತಾರೆ. ಸರ್ವಕರ್ಮಕೃತವು ಯಸ್ಮಾತ್ ಅಶಕ್ತಾಹ ಸರ್ವಜಂತವಃ. ಸರ್ವಕರ್ಮಗಳನ್ನು ಮಾಡಲಿಕ್ಕೆ ಸಾಮಾನ್ಯವಾಗಿ ನಮ್ಮಂಥ ಹುಲು ಮಾನವರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಯಜುಶಾಖೆಗನುಸಾರವಾಗಿ ಆದರೂ ನೀನು ಕರ್ಮ ಮಾಡು, ನೀನು ಋಕ್ಷಾಖೆಗನುಸಾರವಾಗಿ ಆದರೂ ಕರ್ಮ ಮಾಡು ಅಂತ ಅವರವರಿಗೆ ಆ ಶಾಖಾಭೇದ ಮತ್ತು ಕರ್ಮಭೇದವನ್ನು ವ್ಯವಸ್ಥೆಯನ್ನು ವ್ಯಾಸರು ಮಾಡಿಕೊಟ್ರು ಅಂತ. ಹೀಗೆ ನಮ್ಮ ಶಕ್ತಿಗನುಸಾರವಾಗಿ ನಾವು ಎಷ್ಟೆಷ್ಟು ಅಧ್ಯಯನ ಮಾಡಬಹುದು ಅಂತ ಅನ್ನೋದನ್ನು ಶಾಸ್ತ್ರಕಾರರು ತೋರಿಸಿಕೊಟ್ಟಿದ್ದಾರಷ್ಟೆ. ಇದಾದ ಮೇಲೆ ಆ ಋಗ್ವೇದವನ್ನು 24 ಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಅವಾಂತರ ವೇದಗಳನ್ನು ಮಾಡಿದ್ರಲ್ಲ ವ್ಯಾಸರು. ಇಷ್ಟು ಮಾಡಿದ ಮೇಲೆ ಕೂಡ ಅದನ್ನು 24 ಭಾಗ ಮಾಡಿದರು ಅಂತ ಈ ಸಂಗತಿಗಳನ್ನು ಕೂಡ ಗಮನಿಸಬೇಕು. ಅದು ಭಾಗವತದಲ್ಲಿ ಕಾಣಿಸೋದಿಲ್ಲ. ಬ್ರಹ್ಮಸೂತ್ರ ಭಾಷ್ಯದ ಸ್ಕಂದ ಪುರಾಣದ ಮಾತುಗಳೇನಿವೆ ಅಲ್ಲಿ ಕಾಣಿಸ್ತವೆ. 24 ಪುನಃ ಋಗ್ವೇದವನ್ನು 21 ಭಾಗ ಮಾಡಿದರು. 21 ಶಾಖೆಯವರಿದ್ದಾರೆ ಋಗ್ವೇದದಲ್ಲಿ. ಉತ್ತರ ಭಾರತದಲ್ಲಿ ಕೆಲವರು, ಇಲ್ಲಿ ಕೆಲವರು, ಹೀಗೆಲ್ಲ. 100 ಭಾಗವಾಗಿದ್ದಾರೆ ಯಜುರ್ವೇದಿಗಳು. ಅದರಲ್ಲಿ ತೈತ್ತರೀಯ ಶಾಖೆ ಅದು ಕೂಡ ಒಂದೊಂದು. ಅದಕ್ಕೆ ನಾವು ನಾನು ಯಜುರ್ವೇದಾದ್ರಿಂದ ಯಜುರ್ವೇದಸ್ಯ ಅಪಸ್ತಂಭ ಸೂತ್ರೀಯ ತೈತ್ರೀಯ ಶಾಖಾಧ್ಯಾಯಿ. ತೈತ್ರೀಯ ಶಾಖೆ ಯಜುರ್ವೇದದ 100ರಲ್ಲಿ ಒಂದು, ಕೃಷ್ಣ ಯಜುರ್ವೇದದ 100ರಲ್ಲಿ ಅದು ಒಂದು. ಶತಧಾಚ ಏಕದ, 100 ಅಲ್ಲ 101. ತಥೈವಚ ಸಹಸ್ರಧ,
ಸಾಮವೇದ 1000 ಬಗೆಯಾಗಿತ್ತು. ನಾವಿದನ್ನು ಅತ್ಯಾಶ್ಚರ್ಯದಿಂದ ಗಮನಿಸಬೇಕಾಗ್ತದೆ. 1000 ರೀತಿಯಿಂದ ಹಾಡ್ತಿದ್ರು. ಸಾಮವೇದ ಅಂದರೆ ಹಾಡಿನ ವೇದ. ಋಗ್ವೇದ ಯಜುರ್ವೇದದ ಮಂತ್ರಗಳನ್ನೇ ರಾಗಬದ್ಧಗೊಳಿಸಿ ಸಾಮವೇದ ಅಂತ ಮಾಡಿದ್ದಾರೆ. 1000 ಬಗೆ ಇತ್ತು ಹಾಡುವ ರೀತಿ. ಇವತ್ತು ಹೇಗೆ ಗ್ವಾಲಿಯರ್ ಘರಾಣ, ಲಖನೌ ಘರಾಣ ಅಂತ ಹೀಗೆ ಬೇರೆ ಬೇರೆ ಘರಾಣೆಗಳು ಅಂತ ಕೇಳಿ ಬರ್ತದಲ್ಲ, ಆ ಥರ 1000 ಬಗೆಯ ಹಾಡಿನ ಪದ್ಧತಿಗಳಿದ್ದವು. ಆದರೆ ಅವನ್ನೆಲ್ಲ ಕಳ್ಕೊಂಡಿದ್ದೀವಿ. ಕೆಲವು ಮಾತ್ರ ಈಗ ಉಳ್ಕೊಂಡ್ಬಿಟ್ಟಿವೆ ಅಷ್ಟೆ. ಕೃಷ್ಣೋ ದ್ವಾದಶಾಧಃ ಚೈವ, ಮುಂದೆ 12 ಆಗಿ ಅಥರ್ವ ವೇದವನ್ನು ಮಾಡಿದರು. ಎಲ್ಲವನ್ನೂ ಕೂಡ ಈ ವೇದವ್ಯಾಸರು ಈ ಥರ ವಿಭಾಗ ಮಾಡಿಕೊಟ್ರು. ಅಂತೂ ವೇದವ್ಯಾಸರು ಮಾಡಿದ್ದು ಅವಾಂತರ ವೇದಗಳನ್ನು, ಋಕ್, ಯಜುಸ್, ಸಾಮ, ಅಥರ್ವ ಅನ್ನುವಂಥದ್ದು. ಇದಕ್ಕೂ ಮೂಲಭೂತವಾಗಿ ಉಪವೇದಗಳು ಅವು ಇದ್ದೇ ಇದ್ದವು. ಅದು ಋಕ್, ನಿಗದ, ಸಾಮ, ಅಥರ್ವ ಎಂಬುದಾಗಿ 3-4 ವಿಭಾಗಗಳು ಇದ್ದೇ ಇದ್ದವು ಅಂತ ನಾವು ತಿಳಿದುಕೊಳ್ಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ 10ನೇ ಅಧ್ಯಾಯದಲ್ಲಿ 57ನೇ ಶ್ಲೋಕ, ಆ ಬಳಿಕ 62ನೇ ಶ್ಲೋಕ, ಅದರಲ್ಲೆಲ್ಲ ಆ ಸಂಗತಿಗಳು ಬಂದಿವೆ. ಈ ವೇದವ್ಯಾಸರು ಅವತಾರ ಮಾಡಿದ ಬಳಿಕ ಬ್ರಹ್ಮಾದಿ ದೇವತೆಗಳನ್ನು ಕರ್ಕೊಂಡು ಮೇರು ಪರ್ವತಕ್ಕೆ ಹೋದರು. ಚತುರ್ಮುಖಾಧ್ಯೈ ಅನುಗಮ್ಯಮಾನ ಜಗಾಮ ಮೇರು. ಅಲ್ಲಿ ಎಲ್ಲ ವೇದಗಳನ್ನು ಕೂಡ ಮತ್ತೆ ಮೊದಲು ಉದ್ಧರಿಸಿದರು. ಕಣ್ಮರೆಯಾಗಿದ್ದನ್ನು ಅವರು ಉದ್ಧರಿಸಿದರು, ಬೆಳಕಿಗೆ ತಂದರು. ಅದನ್ನೇ ದೇವತೆಗಳಿಗೂ ಮುನಿಗಳಿಗೂ ಉಪದೇಶ ಮಾಡಿದರು. ಮುಂದೆ ಬ್ರಹ್ಮಸೂತ್ರ ಇತ್ಯಾದಿಗಳನ್ನು ರಚನೆ ಮಾಡಿದರು ಅಂತ ಅಲ್ಲಿ ಬಂದಿದೆ. ಇದು 57ನೇ ಶ್ಲೋಕ. ಮುಂದೆ 61ನೇ ಶ್ಲೋಕದಲ್ಲಿ ಕಲಿ ಇನ್ನೂ ಇದ್ದೇ ಇದ್ದ. ರೂಪಾಂತರಿ ಕಲಿರೇವ ಅವಶಿಷ್ಟ ತಥೋ ಮನುಷ್ಯೇಶು ಚ ಸತ್ಸು ಸಂಸ್ಥಿತ. ಮನುಷ್ಯರಲ್ಲೂ ಕೂಡ ಕಲಿ ಇದ್ದೇ ಇದ್ದ, ಅವನನ್ನು ದಮನಿಸಬೇಕು ಅಂತ ಆಲೋಚನೆ ಮಾಡಿದರು. ತಥೋ ನೃಣಾಂ ಕಾಲಬಲಾತ್ ಸುಮಂದಂ ಆಯು ಮತ್ತು ಕರ್ಮ ಚ ವೀಕ್ಷ್ಯ ಕೃಷ್ಣ ವಿವ್ಯಾಸ ವೇದಾನ್ ಸ ವಿಭುಶ್ಚತುರ್ಧ ಚಕ್ರೇ ತಥಾ ಭಾಗವತಂ ಪುರಾಣಂ. ಮನುಷ್ಯರಿಗೂ ಕೂಡ ಭಗವದ್ಭಕ್ತರಿಗೂ ಕಾಲಪ್ರಭಾವದಿಂದ ಎಲ್ಲ ಕ್ಷೀಣ ಆಗಿ ಹೋಗಿರ್ತದೆ. ಆಯುಷ್ಯ ಕ್ಷೀಣ ಆಗಿರ್ತದೆ, ಬುದ್ಧಿ ಕ್ಷೀಣ ಆಗಿರ್ತದೆ, ಕರ್ಮಾಚರಣೆ ಕ್ಷೀಣ ಆಗಿರ್ತದೆ, ಎಲ್ಲವೂ ಕ್ಷೀಣ ಆಗಿ ಹೋಗಿರ್ತದೆ. ಆವಾಗ ವ್ಯಾಸರು ಆ ಮೂಲ ವೇದವನ್ನು 4 ಭಾಗವಾಗಿ ವಿಭಾಗಿಸಿದರು. ಮೂಲರೂಪಿ ನಾರಾಯಣನಿಂದ ಮೂಲತಃ ಆ ವೇದ, ಮಹಾವೇದ, ಋಕ್, ಯಜುಸ್, ಸಾಮ, ಅಥರ್ವ ಅಂತ 4 ಭಾಗವಾಗಿ ಇದ್ದೇ ಇತ್ತು. ಅದರಿಂದ ಮತ್ತೆ ಋಕ್, ಯಜುಸ್, ಸಾಮ, ಅಥರ್ವ ಅಂತ 4 ಉಪವೇದಗಳನ್ನು ವ್ಯಾಸರು ತೆಗೆದುಕೊಟ್ರು ಅಂತ 62ನೇ ಶ್ಲೋಕದ 10ನೇ ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದ 62ನೇ ಶ್ಲೋಕದ ಅನುವಾದ ಮಾಡಿ ಅದರ ಕೆಳಗೊಂದು ಟಿಪ್ಪಣಿಯನ್ನು ಬರೆದಿದ್ದಾರೆ ನಮ್ಮ ಗುರುಗಳು ಪುರಾಣಿಕಾಚಾರ್ಯರೇ. ಹಾಗಾಗಿ ಮೊದಲು ಮೂಲವೇದ, ಅದಾದಮೇಲೆ ಉಪವೇದ, ಅದಕ್ಕೆ ಋಕ್, ನಿಗದ, ಸಾಮ, ಅಥರ್ವ ಅಂತ ಹೆಸರು. ಅದಾದಮೇಲೆ ವ್ಯಾಸರು ಮಾಡಿದ್ದು ಋಗ್, ಯಜುಸ್, ಸಾಮ, ಅಥರ್ವ ಅಂತ 4 ಭಾಗಗಳು. ಹೀಗೆ ವ್ಯಾಸರು ಅದನ್ನು ವಿಭಾಗ ಮಾಡಿ ಕೊಟ್ಟರು. ಅವೆಲ್ಲವೂ ಕೂಡ ಈಗ ಕೆಲವು ಭಾಗಗಳು ಮಾತ್ರ ಉಳಿದಿವೆ. ಅನೇಕ ಭಾಗಗಳು ನಷ್ಟ ಆಗಿ ಹೋಗಿವೆ. ಋಗ್ವೇದದಲ್ಲೂ ಒಂದು 3-4 ವಿಭಾಗಗಳು ಮಾತ್ರ ಉಳಿದಿವೆ. ಯಜುರ್ವೇದದಲ್ಲಿಯೂ 2-4 ಏನು ಉಳಿದಿವೆ. ಸಾಮವೇದದಲ್ಲಿ 1-2-3 ಉಳಿದಿವೆ. ಹೀಗೆ ಅದನ್ನು ಓದಿ ತಾವು ಮುಂದೆ ಶಿಷ್ಯರಿಗೆ ಪಾಠ ಹೇಳುವಂಥ ವಿದ್ವಾಂಸರು ಇಲ್ಲದ ಕಾರಣದಿಂದಾಗಿ ಅವೆಲ್ಲವೂ ಕೂಡ ಕ್ಷೀಣವಾಗಿ ಹೋಗಿಬಿಟ್ಟವು. ಕ್ರಮವಾಗಿ ಎಲ್ಲವೂ ಕೂಡ ಕಣ್ಮರೆಯಾಗಿ ಹೋಗಿಬಿಟ್ಟವು. ಕೆಲವು ಮಾತ್ರ ಈಗ ಉಳಿದಿದೆ. 5000 ವರ್ಷದ ಹಿಂದೆಯೇ ವ್ಯಾಸರು ಇಷ್ಟು ಮಾಡಿದ್ರು. ಆದರೆ 5000 ವರ್ಷದಲ್ಲಿ ಇಷ್ಟೆಲ್ಲವನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ ಅಂತ ಅದರ ತಾತ್ಪರ್ಯ. ಹೀಗೆ ವೇದವ್ಯಾಸರು ಏನು ವಿಭಾಗ ಮಾಡಿದರು ಅಂತನ್ನೋದ್ರ ಬಗ್ಗೆ ಭಾಗವತದಲ್ಲಿ, ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ, ಋಗ್ಭಾಷ್ಯದಲ್ಲಿ ಎಲ್ಲ ಕಡೆ ಬಂದಿರುವಂಥ ಒಂದು ಸಮಗ್ರವಾದಂಥ ಅವಲೋಕನವನ್ನು ಮಾಡಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ
ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.